ಪ್ರವಾಸಿಗರನ್ನು ಮತ್ತು ರ್ಯಾಫ್ಟ್ ಕೊಂಡೊಯ್ಯಲು ಬಾಡಿಗೆ ದರವನ್ನು ಹೆಚ್ಚಳಗೊಳಿಸುವಂತೆ ಆಗ್ರಹಿಸಿ ಸ್ಥಳೀಯ ಕ್ಯಾಂಪರ್ ವಾಹನ ಚಾಲಕರು ಹಾಗೂ ಮಾಲಕರಿಂದ ಜೋಯಿಡಾ ತಾಲೂಕಿನ ಅವೇಡಾ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ. ಜೋಯಿಡಾ ತಾಲೂಕಿನ ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಳವದಲ್ಲಿ ನಡೆಸುತ್ತಿರುವ ಜಲಸಾಹಸ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಜಟ್ಟಿಗಳವರು ಗ್ರಾಮ ಪಂಚಾಯಿತಿಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಾದ ನಿರ್ಧಾರದಂತೆ ಸ್ಥಳೀಯ ಕ್ಯಾಂಪರ್ ವಾಹನಗಳಿಗೆ ಮಾರ್ಪಡಿಸಲಾದ ಬಾಡಿಗೆ ದರವನ್ನು ನೀಡದೆ ಅನ್ಯಾಯ ಮಾಡಲಾಗುತ್ತಿರುವುದನ್ನು ಖಂಡಿಸಿ ಸ್ಥಳೀಯ ಕ್ಯಾಂಪರ್ ವಾಹನಗಳ ಮಾಲಕರು ಮತ್ತು ಚಾಲಕರು ಅವೇಡಾ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಇಂದು ಶನಿವಾರ 12 ಗಂಟೆ ಸುಮಾರಿಗೆ ಕ್ಯಾಂಪರ್ ವಾಹನಗಳ ಸೇವೆಯನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಲ್ಲಿಂದಲೋ ಬಂದು ನಮ್ಮ ಊರಿನ ಪ್ರಕೃತಿ ಸೌಂದರ್ಯದ, ಅದರಲ್ಲಿಯೂ ಮುಖ್ಯವಾಗಿ ಕಾಳಿ ನದಿಯಲ್ಲಿ ಜಲಸಾಹಸ ಚಟುವಟಿಕೆ ನಡೆಸುತ್ತಿರುವ ಪ್ರವಾಸೋದ್ಯಮಿಗಳ ಜಟ್ಟಿಗೆ ಪ್ರವಾಸಿಗರನ್ನು ಮತ್ತು ರ್ಯಾಫ್ಟನ್ನು ಕೊಂಡೊಯ್ಯುವ ಕಾರ್ಯವನ್ನು ಕಳೆದ ಅನೇಕ ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ಬದ್ಧತೆಯಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ. ಆದರೆ ನಮಗೆ ನೀಡುವ ಬಾಡಿಗೆ ದರದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಾದ ನಿರ್ಧಾರದ ಪ್ರಕಾರ 250 ರೂಪಾಯಿಯಿಂದ 400 ರೂಪಾಯಿ ಮಾಡುವಂತೆ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದರೂ ಈವರೆಗೆ ಯಾವುದೇ ರೀತಿಯಲ್ಲಿ ಹೆಚ್ಚಳ ಮಾಡದೆ ಈ ಹಿಂದಿನ ದರದ ರೀತಿಯಲ್ಲಿಯೇ, ಅಂದರೆ ಕಳೆದ 8 ವರ್ಷಗಳಿಂದ ಇರುವ ರೀತಿಯಲ್ಲಿಯೇ ಟ್ರಿಪ್ಪಿಗೆ ಕೇವಲ 250 ರೂಪಾಯಿ ಮಾತ್ರ ಕೊಡಲಾಗುತ್ತಿರುವುದನ್ನು ವಿರೋಧಿಸಿ ಸಂಬಂಧಿಸಿದ ಕ್ಯಾಂಪರ್ ವಾಹನ ಚಾಲಕರು ಮತ್ತು ಮಾಲಕರು ಇಂದು ಶನಿವಾರ ಮಧ್ಯಾಹ್ನ 12 ಗಂಟೆಯಿಂದ ಮುಷ್ಕರವನ್ನು ನಡೆಸಿ ಮನವಿಯನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ನಮ್ಮ ಊರಿನ ಪ್ರಕೃತಿಯ ಸಿರಿಯನ್ನು ಹಾಗೂ ಕಾಳಿ ನದಿಯ ರುದ್ರ ರಮಣೀಯತೆಯನ್ನು ತೋರಿಸಿ ಹಣ ಮಾಡುವ ಪ್ರವಾಸೋದ್ಯಮಿಗಳು ಸ್ಥಳೀಯರಾದ ನಮ್ಮನ್ನು ನಾವು ಇದೇ ಜಟ್ಟಿಯನ್ನು ನಂಬಿ ಸಾಲ ಮಾಡಿ ವಾಹನವನ್ನು ಖರೀದಿಸಿ ಶ್ರಮ ಜೀವನದ ಮೂಲಕ ಬದುಕನ್ನು ಕಟ್ಟಿಕೊಳ್ಳಬೇಕೆಂದು ಇರುವಂತಹ ಸಂದರ್ಭದಲ್ಲಿ ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡದೆ ನಿಜವಾದ ಹಾಗೂ ನ್ಯಾಯಪರವಾದ ರೀತಿಯಲ್ಲಿ ನಮಗೆ ಒಂದು ಟ್ರಿಪ್ಪಿಗೆ 400 ರೂಪಾಯಿ ಹಣವನ್ನು ನೀಡದೆ ನಮಗೆ ತೀವ್ರ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಸ್ಥಳೀಯ ಕ್ಯಾಂಪರ್ ವಾಹನಗಳ ಮಾಲಕರು ಮತ್ತು ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನು ನೀಡುವುದು ಜಟ್ಟಿಗಳ ಮಾಲಕರ ಆದ್ಯ ಕರ್ತವ್ಯವಾಗಿರುತ್ತದೆ. ಆದರೆ ಜಟ್ಟಿಗಳನ್ನು ನಿರ್ವಹಣೆ ಮಾಡುವ ಗೈಡುಗಳು ಅವರಿಗೆ ಬೇಕಾದ ಹಾಗೂ ಅವರದೇ ಮತ್ತು ಇನ್ನಿತರ ವಾಹನಗಳನ್ನು ಇದಕ್ಕೆ ಬಳಸುತ್ತಿರುವುದರಿಂದ ತೀವ್ರ ಅನ್ಯಾಯವಾಗುತ್ತಿದೆ ಎಂದು ಕ್ಯಾಂಪರ್ ವಾಹನಗಳ ಚಾಲಕರು ಮತ್ತು ಮಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು ಹಾಗೂ ಪ್ರತಿ ಟ್ರಿಪ್ಪಿಗೆ 400 ರೂಪಾಯಿಯಂತೆ ಬಾಡಿಗೆ ದರವನ್ನು ನಿಗದಿಪಡಿಸಿ ನಮ್ಮ ಮನವಿಗೆ ಸ್ಪಂದಿಸಬೇಕೆಂದು ಕ್ಯಾಂಪರ್ ವಾಹನಗಳ ಚಾಲಕರು ಮತ್ತು ಮಾಲಕರು ಆಗ್ರಹಿಸಿದ್ದಾರೆ. ಮನವಿಗೆ ಸ್ಪಂದಿಸುವವರೆಗೂ ಈ ಹೋರಾಟ ನಿಲ್ಲದು ಎಂದು ಹೇಳಿದ್ದಾರೆ. ಒಂದಾನು ವೇಳೆ ಮನವಿಗೆ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಕ್ಯಾಂಪರ್ ವಾಹನಗಳ ಚಾಲಕರು ಮತ್ತು ಮಾಲಕರುಗಳಾದ ಗೋವಿಂದ್, ಅರುಣ್, ಪರಶುರಾಮ್, ದಶರಥ್, ನೀಲಕಂಠ್, ವಿಠಲ್, ಸಂತೋಷ್ ನಾಯಕ್, ಕಿರಣ್, ರಮೇಶ್, ಅವಿನಾಶ್, ಸಾಗರ್, ಕಿರಣ್ ಎಸ್, ಶ್ರೀನಾಥ್, ಜಾವೇದ್, ಹುಸೇನ್, ಲಾಲ್, ರಂಜಿತ್, ಈಶ್ವರ್, ಕಿರಣ್ ಪಿ, ನಾಸಿರ್, ಸಂತೋಷ್, ಸೂರಜ್ ಮೊದಲಾದವರು ಭಾಗವಹಿಸಿದ್ದರು. ಅವೇಡಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಡ್ಗುಂದ್, ಅವೇಡಾ, ಇಳುವ, ಗಣೇಶಗುಡಿ ಈ 4 ಊರಿನ ಗಾಡಿಯವರು ಪ್ರವಾಸೋದ್ಯಮವನ್ನು ನಂಬಿ ರಾಫ್ಟಿಂಗ್ ಆಗಿ ಕೆಲವು ವರ್ಷಗಳಿಂದ ಗಾಡಿ ಸರ್ವಿಸ್ ನೀಡುತ್ತಿದ್ದೇವೆ. ಆದರೆ ಈ 3-4 ಸಲ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಇಳುವ ಗ್ರಾಮದಲ್ಲಿ ಜಟ್ಟಿ ಆಪರೇಟರ್ ಓನರ್ ಜೊತೆ ಮಾತುಕತೆಯಾಗಿ ಸುಮಾರು 8 ವರ್ಷಗಳಿಂದ ಗಾಡಿ ಬಾಡಿಗೆ ಒಂದು ಟ್ರಿಪ್ಪಿಗೆ 300 ರು ಇತ್ತು. ಈಗ ಬಾಡಿಗೆ ಹೆಚ್ಚಳ ನೀಡಲು ಮನವಿ ಮಾಡಿದರೆ 250 ಕೊಡುತ್ತೇವೆ ಎಂದು ಹೇಳಿ 15 ದಿವಸದಿಂದ ಗಾಡಿ ಪೇಮೆಂಟ್ ನಿಲ್ಲಿಸಿರುತ್ತಾರೆ ಹಾಗೂ ಒಂದು ಜಟ್ಟಿಗೆ ಒಂದು ಗಾಡಿ ಓನರ್ ಅಥವಾ ಆಪರೇಟರ್ ಇರಬೇಕು ಎಂದು ಗ್ರಾಮ ಪಂಚಾಯಿತಿಯಲ್ಲಿ ಇಳುವ ಗ್ರಾಮದಲ್ಲಿ ಸಭೆ ನಡೆಸಿದ್ದಾಗ ಮಾತು ಕೊಟ್ಟಿದ್ದರು. ಆದರೆ ಈಗ ಕೆಲವು ಜಟ್ಟಿಗಳಲ್ಲಿ 3ರಿಂದ 4 ಗಾಡಿಗಳು ಜಟ್ಟಿ ಮಾಲೀಕರು ಹಾಗೂ ಆಪರೇಟರ್ಗಳ ಮತ್ತು ಗೈಡ್ಗಳ ಹೊರ ಊರಿನ ಗಾಡಿ ತಂದು ನಡೆಸುತ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮನವಿ ನೀಡಿದರೂ ಗ್ರಾಮ ಪಂಚಾಯಿತಿಗೆ ಕ್ಯಾರಿ ಮಾಡಿಲ್ಲ. ನಮ್ಮ ಮನವಿಗೆ 400 ರು ನೀಡಲು ಆಗುವುದಿಲ್ಲ ಎಂದು ಹೇಳಿ ಎದ್ದು ಹೋಗಿದ್ದಾರೆ. ಈಗ ನಾವು 8 ದಿನದಿಂದ ಗಾಡಿಗಳು ನಿಲ್ಲಿಸಿ ಶಾಂತಿ ಹೋರಾಟ ಮಾಡುತ್ತಿದ್ದೇವೆ. ಆದರೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ಮಾಧ್ಯಮದ ಮೂಲಕ ನಮಗೆ ನ್ಯಾಯ ಸಿಗಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಮತ್ತು ನಮಗೆ ನ್ಯಾಯ ಸಿಗಲಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕೊಳ್ಳುತ್ತಿದ್ದೇವೆ. ಮಾಧ್ಯಮದ ಮೂಲಕ ನಮಗೆ ನ್ಯಾಯ ಸಿಗಲಿ. ಯಾಕಂದ್ರೆ ನಾವು ಲೋನ್ ಗೀನ್ ಮಾಡಿ ಫೈನಾನ್ಸ್ ಇಂದ ಗಾಡಿಗಳನ್ನು ತಂದಿದ್ದೇವೆ.
ಈಗ ನೋಡಿದ್ರೆ ಲೋನ್ ಕಟ್ಟಾಗ ಆಗ್ತಾ ಇಲ್ಲ. ಇವು ಜಟ್ಟಿಯವರು ನೋಡಿದ್ರೆ 3-4 ಗಾಡಿ ಹೊರಗಿನ ತಂದು ಇವ್ರ ಪಾಡಿಗೆ ಇವರೇ ಶ್ರೀಮಂತರು ಆಗ್ತಾ ಇದ್ದಾರೆ. ನಮ್ಗೆ ಬಡವರಿಗೆ ನ್ಯಾಯನೇ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಆದಷ್ಟು ಬೇಗ ನ್ಯಾಯ ಸಿಗ್ಬೇಕಂತೇಳಿ ಮಾಧ್ಯಮದ ಬಗ್ಗೆ ಕೇಳ್ತೇವೆ.